ಹುಷಾರು ಹುಷಾರು, ಮೊಸಳೆ ಮೊಸಳೆ ಇದೆ ಅಂತ ಬರ್ದಿದ್ದಾರೆ ಅಲ್ಲಿ. ಹುಷಾರು ಸರ್, ಅಲ್ಲಿ ನೋಡಿ ಮೀನು ಬೇರೆ ಸತ್ತು ಬಿದ್ದಿದೆ ಅಲ್ಲಿ. ಹುಷಾರು, ಮೊಸಳೆ ಬರ್ಬೋದು. ಹುಷಾರು ಮೊಸಳೆ. 1 2 3 4 5 ಅದು ಕೆಳಗಿಂದು ರಾಮ ಮತ್ತು ಲಕ್ಷ್ಮಣ ಅಂದರೆ 80 ಅಡಿ ಏನು ನೀರು ಬಂದಾಗ ಆವಾಗ ತನ್ನಂತಾನೇ ಓಪನ್ ಆಗೋದು. ಪಕ್ಕದಲ್ಲಿರೋದು ಬಂದುಬಿಟ್ಟು ಅದು ಮ್ಯಾನ್ಯುವಲ್ ಗೇಟ್ಸ್ಗಳು. ಬಾಕಿದೇನೋ 4 ಗೇಟ್ಸ್ ಇದೆಯಲ್ಲ, ಮ್ಯಾನ್ಯುವಲ್ ಗೇಟ್ಸ್ಗಳು. ಹರ್ ಹರ್ ಮಹಾದೇವ ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿಂದ ಸರಿ ಸುಮಾರು ಒಂದು 70-80 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಮಾರ್ಕೋನಹಳ್ಳಿ ಡ್ಯಾಮ್ಗೆ ನಿಮ್ಮನ್ನೆಲ್ಲ ಕರ್ಕೊಂಬರೋಕ್ಕೆ ಬಂದಿದ್ದೀನಿ. ಸೊ ಇದು ಎಂಟ್ರಿ ಆ ಕಡೆ ಇದೆ, ಬಟ್ ನಾನು ಇನ್ನೊಂದು ಗೇಟಿಂದ ನಿಮಗೆ ಫಸ್ಟು ಈ ಡ್ಯಾಮ್ನ ಪರಿಚಯ ಮಾಡ್ತಾಯಿದ್ದೀನಿ. ಮಾರ್ಕೋನಹಳ್ಳಿ ಡ್ಯಾಮು ಏನು ನದಿಯಿಂದ ನೀರನ್ನು ಬರೋವಂಥದ್ದಲ್ಲ, ಇದು ಕ್ಯಾಚ್ಮೆಂಟ್ ಏರಿಯಾ ಅಂತ. ಇದು ಮಳೆಯಿಂದ ಬಂದಂಥ ನೀರನ್ನೇ ಅಲ್ಲಿ ಇಲ್ಲಿ ಎಲ್ಲ ಹರ್ಕೊಂಡು ಬಂದು ಇಲ್ಲಿ ಸೇರಿಕೊಳ್ಳುತ್ತೆ. ಸೊ ಈ ಮೂಲಕ ಇಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಚಿಕ್ಕ ಗೇಟ್ ಇದೆ, ಆ ಗೇಟ್ ಮೂಲಕ ಈಗ ನಾವು ಎಂಟ್ರಿ ಕೊಡೋಣ. ಸೊ ಎಂಟ್ರಿ ಕೊಟ್ಟಾಯಿತು ನೋಡಿ. ಪಕ್ಕದಲ್ಲೇ ನಿಮಗೆ ನದಿಯ ಅಂದರೆ ಈ ಡ್ಯಾಮ್ನ ನೀರು ಹೆಚ್ಚಾದಾಗ ಹರ್ಕೊಂಬರೋಕ್ಕೆ ಬರುವಂತಹ ನಾಲಿ ಇದು. ಇಲ್ಲಿಂದನೇ ಕೆಳಗೆ ಮುಂದೆ ಹೋಗುತ್ತೆ. ಸೊ ಮಳೆ ಪರವಾಗಿಲ್ಲ, ಈ ವರ್ಷ ಚೆನ್ನಾಗಿ ಆಗಿದೆ, ಬಟ್ ಹರ್ಕೊಂಡು ಬರೋಷ್ಟು ನೀರೇನು ಬಂದಿಲ್ಲ. ಸೊ ಹೀಗಾಗಿ ಈಗ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಇಲ್ಲಿನ ಹತ್ರ ಬಂದು ಅಂದರೆ ಒಂದಲ್ಲೊಂದು ದಾರಿ ಮಾಡಿದ್ದಾರೆ, ಆ ಕಡೆ ನಿಮಗೆ ಸಾಗರ ಅಂತ ಹೇಳ್ಕೊಬೋದು. ನೀರೇ ನೀರು ನೀರೇ ನೀರು ನೀರೇ ನೀರು. ನೋಡಿ ಈ ಒಂದು ಬ್ಯಾಕ್ ವಾಟರ್ ಸುತ್ತಮುತ್ತ ಹಲವಾರು ರಿಸಾರ್ಟ್ಗಳು ಕೂಡ ನೀವು ನೋಡ್ಬೋದು. ನೋಡಿ ಸಿಕ್ಕಾಪಟ್ಟೆ ನೀರು, ಫುಲ್ಲು ಸಾಗರ. ನೋಡಿ ಏನು ನೀರು ಜಾಸ್ತಿ ಆದರೆ ನೋಡಿ ಅದ್ರ ಮೇಲೆ ಹರ್ಕೊಂಡು ಹೋಗುತ್ತೆ, ನೀವು ಹೆಸರು ಕೇಳಿರ್ಬೋದು ಮಾರ್ಕೋನಹಳ್ಳಿ. ಅಲ್ಲಿ ಮೇಲೆ ನಿಮಗೆ ಡ್ಯಾಮ್ ಎಂಟ್ರೆನ್ಸ್ ಇದೆ, ಸೇಮ್ ಇದೇ ಥರ ಇರುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ. ಇದು ಈ ಕಡೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ಆ ಕಡೆ ಮೇನ್ ರೋಡ್ ಬರುತ್ತಲ್ಲ, ಆ ಕಡೆ ಮೇನ್ ರೋಡ್ ಇದೆ ಅಂದರೆ ಹಾಸನ್ ಬೆಂಗಳೂರು ರೋಡು. ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ಯಡಿಯೂರು, ರೈಟ್ ಹ್ಯಾಂಡ್ ಸೈಡ್ ಹೋದರೆ ನಿಮಗೆ ಬೆಂಗಳೂರು ಕಾಣುತ್ತೆ. ನೀರಿನ ಸದ್ದು ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ. ಬನ್ನಿ ಕೆಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಮೊಸಳೆಗಳು ಕೂಡ ತುಂಬ ಇದೆ ಅಂತ ಹೇಳ್ತಾರೆ ಜನ. ನೋಡಿ ಮೋಸ್ಟ್ಲಿ ಈ ನೀರು ತುಂಬ ಹಳ್ಳಿಗಳಿಗೆ, ಸುತ್ತಮುತ್ತಲಿನ ಪಟ್ಟಣಗಳಿಗೂ ಕೂಡ ಇಲ್ಲಿ ನಿಮಗೆ ಏನೋ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಇತ್ತೀಚೆಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದು ಅನಿಸುತ್ತೆ, ಯಾಕಂದರೆ ಇದು ನೋಡಿದ್ರೆಲ್ಲ ರೋಡ್ ಸಹಿತ ಈಗ ಹಾಕಿದ್ದಾರೆ. ನೀರು ತುಂಬಾ ಕ್ಲೀನಾಗಿದೆ. ಕೆಲವೊಂದು ಕಡೆ ಅಲ್ಲಿ ಇಲ್ಲಿ ನಮ್ಮ ಬಂದಂಥ ಜನಗಳೇ ಗಲೀಜು ಮಾಡಿದ್ದಾರೆ, ಪ್ಲಾಸ್ಟಿಕ್ಕನ್ನು ಎಲ್ಲ ಎಸೆದ್ಬಿಟ್ಟು. ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದು ನಮ್ಮ ಒಂದು ಮನವಿ. ಬನ್ನಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಇನ್ನೂ ತೋರಿಸ್ತೀನಿ ನಿಮಗೆ. ನೋಡಿ ಡ್ಯಾಮಿನ ಆಚೆ ಅದೊಂದು ಚಿಕ್ಕ ರೋಡ್ ಇದೆ, ಆ ರೋಡಿನ ಮೂಲಕನೇ ನಾವು ಬಂದಿರೋದೀಗ. ಈ ಕಡೆ ಹೋದರೆ ಒಂದು ತುಂಬೆಗೂಡು ಅಂತ ಒಂದು ಚಿಕ್ಕದಂಥ ಊರು, ಪ್ಲಸ್ ಒಂದಲ್ಲಿ ರಿಸಾರ್ಟ್ ಬೇರೆ ಇದೆ. KRS ಡ್ಯಾಮ್ ಥರ ಕಾಣುತ್ತಪ್ಪ ಇಲ್ಲಿಂದ. ಲೈಟಿಂಗು ಮೋಸ್ಟ್ಲಿ ರಾತ್ರಿ ಸಾಯಂಕಾಲ 7 ಗಂಟೆ ಮೇಲೆ ಬಿಡೋದಿಲ್ಲ, ಬಟ್ 6 ಗಂಟೆ ಸುಮಾರು ಬಂದರೆ ಲೈಟಿಂಗ್ ಎಲ್ಲ ನೀವು ಕಾಣ್ಬೋದು ಅನಿಸುತ್ತೆ. ಹೇಗೆ ಅನ್ನಿಸ್ತಾ ಇದೆ ಪರಿಸರ ನೋಡಿ. 70 ಕಿಲೋಮೀಟ್ರ್ ದೂರ, ಬರೀ ಒಂದು 70 ಕಿಲೋಮೀಟ್ರ್ ನೀವು ಬೆಂಗಳೂರಿಂದ ಬಂದರೆ ಇಂಥ ಒಂದು ವಾತಾವರಣದಲ್ಲಿ ನೀವು ಇರ್ಬೋದು ಅಂದರೆ ನಿಜಕ್ಕೂ ಖುಷಿ ಪಡುವಂಥ ಒಂದು ಜಾಗ. ಅದ್ಭುತ. ಇದನ್ನು ನೋಡೋಕ್ಕೆ ನೀವು ಎಷ್ಟೋ ಜನ ಎಲ್ಲೆಲ್ಲೋ ಎಷ್ಟೆಷ್ಟೋ ದೂರ ಹೋಗ್ತೀರಾ, ಬಟ್ ನೀವು ಒಂದು 70 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದರೆ ಸಾಕು, ನೀವು ಇಲ್ಲಿ ಬಂದು ಇಂಥ ಒಂದು ಸುಂದರವಾದಂಥ ಜಾಗವನ್ನು ನೋಡ್ಬೋದು. ಹುಷಾರು ಹುಷಾರು, ಮೊಸಳೆ ಮೊಸಳೆ ಇದೆ ಅಂತ ಬರ್ದಿದ್ದಾರೆ ಅಲ್ಲಿ. ಹುಷಾರು ಸರ್, ಅಲ್ಲಿ ನೋಡಿ ಮೀನು ಬೇರೆ ಸತ್ತು ಬಿದ್ದಿದೆ ಅಲ್ಲಿ. ಹುಷಾರು, ಮೊಸಳೆ ಬರ್ಬೋದು. ಹುಷಾರು ಮೊಸಳೆ. ಈ ಒಂದು ಡ್ಯಾಮನ್ನು
ಕೃಷ್ಣರಾಜ ಒಡೆಯರ್ 4ರ ಸಮಯದಲ್ಲಿ ಕಟ್ಟಲಾಗಿತ್ತು. ಇದರ ಒಂದು ವಿನ್ಯಾಸವನ್ನು ಅಂದರೆ ಇಂಜಿನಿಯರಿಂಗನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ, ವಿಶ್ವವಿಖ್ಯಾತ ಇಂಜಿನಿಯರ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಆಗಿನ ಕಾಲದಲ್ಲೇ ಎಲ್ಲ ಆಗಿದ್ದು ನೋಡಿ ಸ್ನೇಹಿತರೆ. ಎಷ್ಟು ಇದು ಅಂದರೆ ವಿಚಿತ್ರ ಅಂದರೆ ಇವತ್ತು ನಾವು ಇಷ್ಟು ಮಾಡರ್ನ್ ಯುಗದಲ್ಲಿದ್ದರೂ ಕೂಡ ಯಾವ ಸರ್ಕಾರಗಳು ಯಾವ ಒಂದು ಡ್ಯಾಮನ್ನು ಕಟ್ಟಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಮಾಡಿದ್ದು ಒಡೆಯರೇ, ಎಲ್ಲ ಮಾಡಿದ್ದು ಮೈಸೂರಿನ ಒಡೆಯರು. ಆ ಕಾಲದಲ್ಲಿ ಏನು ಈ ಕುಣಿಗಲ್ ತಾಲೂಕಿನ ಅಂದರೆ ತುಮಕೂರು ಜಿಲ್ಲೆಯಲ್ಲಿರುವಂಥ ಕುಣಿಗಲ್ ತಾಲೂಕಿನಲ್ಲಿ ಕಟ್ಟಿರುವಂತಹ ಒಂದು ಅದ್ಭುತವಾದಂಥ ಡ್ಯಾಮು. ವಿಶ್ವೇಶ್ವರಯ್ಯವ್ರ ಬಗ್ಗೆ ಹೇಳಬೇಕಾ ಸ್ನೇಹಿತರೆ, ಕೃಷ್ಣರಾಜ ಒಡೆಯರವ್ರ ಬಗ್ಗೆ ಹೇಳಬೇಕಾ? ಅಬ್ಬಬ್ಬಬ್ಬ, ಅವರು ಕೊಟ್ಟಿರುವಂತಹ ಏನು ಕಾಣಿಕೆಗಳು ಕರ್ನಾಟಕಕ್ಕೆ ಅದ್ಭುತ ಅಂತಲೇ ಹೇಳ್ಬೋದು. ಅವರ ಒಂದು ಈ ಕಾಣಿಕೆಗಳು ಮರೆಯೋಕ್ಕಾಗೋದಿಲ್ಲ ನೋಡಿ. ಈ ಥರನೇ ಕೃಷ್ಣರಾಜ ಸಾಗರ, ವಾಣಿ ವಿಲಾಸ ಸಾಗರ, ಮಾರ್ಕೋನಹಳ್ಳಿ ಡ್ಯಾಮು, ಇಂತಹ ಹಲವಾರು ಡ್ಯಾಮ್ಗಳನ್ನು, ಅಣೆಕಟ್ಟೆಗಳನ್ನು ಕಟ್ಟಿ ನಮ್ಮ ಕರ್ನಾಟಕವನ್ನು ಒಂದು ಸುಂದರವಾದಂಥ ನಾಡನ್ನು ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳಂತ ಹೇಳಬೇಕು ನಾವು. ಯಾಕಂದರೆ ಜನ ಮರೆತು ಬಿಟ್ಟಿದ್ದಾರೆ. ಬರೋದು ಇಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು, ಮಜಾ ಮಾಡೋದು, ಕುಡಿಯೋದು, ತಿನ್ನೋದು, ಹಾಳು ಮಾಡೋದು. ಸರ್ಕಾರಗಳು ಕೂಡ ಇವತ್ತಿಂತ ಯಾವುದೇ ಒಂದು ಡ್ಯಾಮ್ಗಳನ್ನ ಕಟ್ಟಕ್ಕೆ ಹೋಗಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಮಾಡಿರೋಂತಹ ಈ ಡ್ಯಾಮ್ಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕಾಗಿದೆ ಸ್ನೇಹಿತರೆ. ಅಷ್ಟೇ, ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕಾಗಿದೆ. ಅವರ ಒಂದು ಚಿರಸ್ಮರಣೆಯನ್ನು ನಾವು ಮಾಡಬೇಕಾಗುತ್ತೆ ಇಂಥ ಸಮಯದಲ್ಲಿ, ಗೊತ್ತಾಯ್ತಲ್ಲ. ಆದರೆ ಅಟ್ಲೀಸ್ಟ್ ಇಲ್ಲಿ ಬನ್ನಿ, ನೀವು ನಿಮ್ಮ ಒಳ್ಳೆಯ ಒಂದು ಸುಂದರವಾದಂತಹ ಕ್ಷಣಗಳನ್ನು ನೀವು ಇಲ್ಲಿ ಈ ಮಾರ್ಕೋನಹಳ್ಳಿ ಡ್ಯಾಮ್ನಲ್ಲಿ ಕಳಿಬೋದು ನೋಡಿ. ಸುತ್ತಮುತ್ತ ಬರೀ ತೆಂಗಿನ ಮರ ಕಾಣ್ತಾ ಇದೆ ನಿಮಗೆ. ಸಾವಿರಾರು ಹೆಕ್ಟರಲ್ಲಿ ನಿಮಗೆ ಈ ತೆಂಗಿನ ಮರಗಳು ಕಾಣ್ತಾ ಇದೆ. ನಿಜಕ್ಕೂ ನೋಡಿ, ಎಷ್ಟು ಸಮಯದಲ್ಲಿ ಆ ಸಮಯದಲ್ಲೇ ಒಡೆಯರವರು ಇಂಥವೆಲ್ಲ ಒಂದು ಪ್ಲಾನ್ಗಳನ್ನ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಆ ಸಮಯದಲ್ಲಿ ಸಿಕ್ಕಂಥ ಇಂಜಿನಿಯರ್ಗಳು ಕೂಡ ಅಷ್ಟೇ ಸ್ನೇಹಿತರೆ. ಅಂಥ ಇಂಜಿನಿಯರ್ಗಳು ಸಿಕ್ಕಿದ್ದು ನಮ್ಮ ಪುಣ್ಯ. ಕರ್ನಾಟಕ ರಾಜ್ಯವನ್ನು ಬಳಸೋಕ್ಕೆ ಅವರು ಮಾಡಿದಂತಹ ಏನು ಕೆಲಸಗಳಿದೆ, ಕಾರ್ಯಗಳಿದೆ, ನಮ್ಮ ಜನತೆ ಮೆಚ್ಚಬೇಕು, ನೆನೆಸಬೇಕು ಮೇಲಾಗಿ. ಗೊತ್ತಾಯ್ತಲ್ಲ, ಬನ್ನಿ ಮುಂದೆ ಏನೇನಿದೆ ಅಲ್ಲಿ ನೋಡ್ಕೊಂಬರೋಣ. ಈ ಮಾರ್ಕೋನಹಳ್ಳಿ ಜಲಾಶಯದ ಏನು ಡೀಟೇಲ್ಸ್ಗಳಿಲ್ಲಿದೆ ನೋಡಿ. ಈ ಶಿಲೆಯ ಶಾಲಿವಾಹನ ಶಕೆ 1860ಕ್ಕೆ ಸರಿಯಾದ ಈಶ್ವರ ಸಂವತ್ಸರ ಪುಷ್ಪ ಬಹುಳ ಪಂಚಮಿ ಗುರುವಾರ ಶ್ರೀ ಮನ್ಮ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ JCSIGEP ಗುರುವಾರ ದಿನಾಂಕ 20ನೇ ಜನವರಿ 1938 ಪ್ರಾರಂಭ ಮಾಡಿ 1940ಕ್ಕೆ ಮುಕ್ತಾಯಗೊಳಿಸಿದರು. ಆ ಸಮಯದಲ್ಲಿ 29 ಲಕ್ಷ ಏನು ವೆಚ್ಚವಾಗಿತ್ತು ಅಂತ ಹೇಳ್ತಾರೆ. ಅವರ ಅಮೃತ ಹಸ್ತದಿಂದ ಇದನ್ನು ಸ್ಥಾಪನೆ ಮಾಡಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ಈ ಒಂದು ಡ್ಯಾಮನ್ನು ಕಟ್ಟೋಕ್ಕೆ ವಿನ್ಯಾಸ ಮಾಡಿದ್ದು. ಇಲ್ಲೂ ಕೂಡ ಕೆಲವೊಂದು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಯೋಜನೆ ಹೆಸರು ಮಾರ್ಕೋನಹಳ್ಳಿ ಜಲಾಶಯ, ಬೇಸಿನ್ ಬಂದ್ಬಿಟ್ಟು ಕಾವೇರಿ, ನದಿಯ ಹೆಸರು ಶಿಂಷಾ, ಸ್ಥಳ ಬಂದ್ಬಿಟ್ಟು ಮಾರ್ಕೋನಹಳ್ಳಿ. ಡೀಟೇಲ್ಸಾಗಿ ಒಂದೊಂದೇ ಕೊಡ್ತೀನಿ, ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ನೋಡಿ. ಜಲಾವೃತ ಪ್ರದೇಶ ನೋಡಿ, ಹೆಚ್ಚು ಕಡಿಮೆ 711.275 ಮೀಟರ್ಸ್ ಆಗಿದೆ. ನೀರಿನ ಎತ್ತರ ವೃತ್ತ ನೋಡಿ, ನೀರಿನ ಉದ್ದ ಓಕೆ, ಸಾಮರ್ಥ್ಯ 7 ಕ್ಯೂಮೆಕ್ಸ್ ಅಂತ ಬರೆದಿದ್ದಾರೆ. ಅದು ನನಗೆ ಟೆಕ್ನಿಕಲಿ ಆ ವರ್ಡ್ ಅಷ್ಟು ಗೊತ್ತಿಲ್ಲ. ಜೊತೆಗೆ ಪ್ರಾರಂಭವಾದ ನೋಡಿ, ಫಲಾನುಭವಿ ಗ್ರಾಮಗಳು 41 ಗ್ರಾಮಗಳು ಹೆಚ್ಚು ಕಡಿಮೆ ಇಲ್ಲಿ ಮುಳುಗಡೆ ಆಗೋಗಿದೆ ಈ ಒಂದು ಇದರಿಂದ. ಆಮೇಲೆ ಪ್ರಾರಂಭವಾದ ಕಾಮಗಾರಿ ಪ್ರಾರಂಭವಾದ ವರ್ಷ 1938, ಮುಕ್ತಾಯದ ವರ್ಷ 1940. ಇನ್ನೇನಪ್ಪ ಅಚ್ಚುಕಟ್ಟು ಬಂದ್ಬಿಟ್ಟು 4560 ಹೆಕ್ಟೇರ್. ಉಪಯೋಗಿಸಲ್ಪಡುವ ನೀರಿನ ಪ್ರಮಾಣ 113 ಘನಮೀಟರ್. ವಾರ್ಷಿಕ ಸರಾಸರಿ ಮಳೆ ಆಗೋದಿಲ್ಲಿ 677 ಮಿಲಿಮೀಟರ್. ಆಶ್ರಿತ ಜಲಾಶಯ ಪ್ರದೇಶ 3660. ಆಮೇಲೆ ಜಲಾಶಯನ ಪ್ರದೇಶ 4013 ಚದುರ ಕಿಲೋಮೀಟರ್. ನೋಡಿ, ಇಷ್ಟೆಲ್ಲ ಡೀಟೇಲ್ಸ್ ಇದೆ ಸ್ನೇಹಿತರೆ. ಈ ಒಂದು ಅದ್ಭುತವಾದಂತಹ ಡ್ಯಾಮು ಏನಿದು ಶಿಂಷಾ ನದಿ ಏನಿದೆಯಲ್ಲ, ಅದಕ್ಕೆ ಅಡ್ಡಲಾಗಿ ಕಟ್ಟಿರೋಂಥ ನದಿಗೆ ಕಟ್ಟಿರೋಂಥ ಜಲಾಶಯ. ಈ ನೀರೇ ಮುಂದೆ ಇಲ್ಲಿ ಹೋಗ್ಬಿಟ್ಟು ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ, ಅಂದರೆ ಜಾಸ್ತಿ ನೀರು ಬಂದಾಗ. ಸೊ ಇಲ್ಲಿಂದ ನೋಡಿ, ಇಲ್ಲೆಲ್ಲ ಡ್ಯಾಮ್ ಮೇನ್ ಗೇಟ್ ಇದು ಇರೋದು. ಬಟ್ ಈ ಕಡೆಯಿಂದ ಎಂಟ್ರಿ ಕೊಡೋದಿಲ್ಲ ಜಾಸ್ತಿ. ನೋಡೋಣ, ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಒಳಗೆ ಹೋಗೋಣ ಅಂತ ನನ್ನ ಒಂದು
ಅನಿಸಿಕೆ. ಅಲ್ಲಿ ಯಾರೋ ಆಫೀಷಿಯಲ್ಸ್ ಕೂಡ ಬಂದಿದ್ದಾರೆ, ಬನ್ನಿ ಮಾತಾಡೋಣ. ಅಲ್ಲಿ ನೋಡಿ ಇಲ್ಲಿ ಯಾವ ಥರ ಇಲ್ಲಿ ಡ್ಯಾಮ್ ಗೇಟ್ಗಳಿದ್ದಾವೆ, ಎಷ್ಟು ವಾಗಿ ಕಾಣ್ತಾ ಇದೆ. 1 2 3 4 5 6 ಗೇಟ್ಗಳಿದ್ದಾವೆ. ನೀರು ಜಾಸ್ತಿ ಆದಾಗ ಇಲ್ಲಿಂದ ಬಿಡ್ತಾರೆ. ಆವಾಗ ಒಂಥರ ಇಲ್ಲಿ ಜಲಾಶಯದ ರೀತಿ ಕಾಣುತ್ತೆ. ಬಟ್ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ನೀವೆಲ್ಲ ಸ್ನಾನ ಎಲ್ಲ ಮಾಡ್ಬೋದು. ಎಲ್ಲ ಜನಗಳು ಕೂಡ ಕೂತ್ಕೊಂಡಿದ್ದಾರೆ. ಆ ಕಡೆ ಒಂದು ಚಿಕ್ಕದೊಂದು ಪಾರ್ಕ್ ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಈಗ ಫ್ಲೈಓವರ್ ಮಾಡ್ತಾ ಇದ್ದಾರೆ ಈ ನದಿಗೆ ಅಡ್ಡಲಾಗಿ. ನೋಡಿ ಇಲ್ಲಿಂದ ಈ ಡ್ಯಾಮು ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಇಲ್ಲಿ ಅದ್ಭುತವಾದಂತಹ ಒಂದು ನೋಟ ನೋಡಿ. ಯಾವ ಥರ ಜನಗಳು ಪ್ಲಾಸ್ಟಿಕ್ಕನ್ನು ಎಸೆದು ಬಿಟ್ಟಿದ್ದಾರೆ ಅಂದರೆ ಬೇಜಾರಾಗೋಗುತ್ತೆ. ನೀರು ತುಂಬಿದಾಗ ಇಲ್ಲಿ ನಿಮಗೆ ಫುಲ್ಲು ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ನೀರೀಗ ತುಂಬಿಕೊಂಡಿಲ್ಲ, ಹೀಗಾಗಿ ನೀರಿನಿಂದ ಇನ್ನೂ ಬಿಟ್ಟಿಲ್ಲ ಅಂದ್ಕೊತೀನಿ. ಸೊ ಮುಂದೆ ಹೋದಂಗೆ ಇದು ನದಿ ಕಂಟಿನ್ಯೂ ಆಗುತ್ತೆ, ಶಿಂಷಾ ನದಿ. ಇಲ್ಲಿ ನೋಡಿ ಆ ಗೇಟ್ಗಳೇನಿದೆಯಲ್ಲ, ಗೇಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕ್ರೇನ್ ವ್ಯವಸ್ಥೆ ಇದೆ ನೋಡಿ. ಇವೆಲ್ಲ ಕ್ರೇನ್ ವ್ಯವಸ್ಥೆ. ಇಲ್ಲಿ ನೋಡಿ ಚೈನ್ ಬೇರೆ ಇದೆ. ಆ ಟೈಮಲ್ಲಿ ನೋಡಿ ಹಾಕಿರೋದು ಇದು ಎಂಥದೋ ರ್ಯಾನ್ಸಮ್ ರೇಪಿಯರ್, ಇಂಗ್ಲೆಂಡಿಂದ ತಂದಿರೋಂತಹ ಒಂದು ಕ್ರೇನ್ಸ್ ಎಲ್ಲ 1968 ಅಂತ ಬರ್ತಿದ್ದಾರೆ. ಇವೆಲ್ಲ ಬಂದಿದ್ದು 38 ಅದು. ಓಕೆ ಸರಿಯಾಗಿ ಕಂಡಿಲ್ಲ ನನಗೆ, 68 ಅಂದ್ಬಿಟ್ಟೆ. ಬಟ್ ಅವರು ಇಲ್ಲಿ ಮ್ಯಾನೇಜ್ ಮಾಡೋರು ಹೇಳಿದರು 38 ಕರೆಕ್ಟ್. 1938ರಲ್ಲಿ ಇದು ಪ್ರಾರಂಭವಾಗಿತ್ತು. ಸೊ ಹೀಗಾಗಿ ಕ್ರೇನ್ಸ್ ಬಂದಿರೋದು ಇಂಗ್ಲೆಂಡಿಂದ. ಆವಾಗ ಭಾರತದಲ್ಲಿ ಇವೆಲ್ಲ ಆಗ್ತಾ ಇರಲಿಲ್ಲ, ಬಟ್ ಅವೆಲ್ಲ ಮಾಡಿದ್ದು ಆಗ ಇಂಗ್ಲೆಂಡಿಂದ. ಇದರಿಂದ ಆವಾಗ ಇಂಪೋರ್ಟ್ ಮಾಡೋಕ್ಕಾಗಿತ್ತು. ಸೊ ಎಲ್ಲ ಶಿಪ್ಗಳ ಮೂಲಕ, ಹಡಗಳ ಮೂಲಕ ನೋಡಿ ಚೈನ್ಸ್ ನೋಡಿ ಎಷ್ಟು ತುಂಬ ಇದೆ. ಇದಕ್ಕೆ ಎಳಿಬೇಕು ಅಂದರೆ ಯಾವ ರೀತಿ ಇರಬೇಕು, ನಿಜಕ್ಕೂ ಆ ಸ್ಟ್ರೆಂತ್ ಬೇಕು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಳತೆ ಮಾಡೋಕ್ಕೆ ಕೂಡ ಇಲ್ಲಿ ಸ್ವಲ್ಪ ಹಾಕಿದ್ದಾರೆ ನೋಡಿ. ಅಲ್ಲಿ ಅದನ್ನು ಅಳತೆ ಮಾಡೋಕ್ಕೂ ಎಷ್ಟು ನೋಡಿ, ಆ ಮೀಟ್ರ್ ಮೇಲೆ ಫುಲ್ ಮೇಲೆ ಬಂದಾಗ ಗೊತ್ತಾಗುತ್ತೆ ಇದು ತುಂಬಿದೆ ಅಂತ. ತುಂಬಿದಾಗ ಅದನ್ನು ಇವರು ಈ ಒಂದು ಕ್ರೇನನ್ನು ಇಲ್ಲಿ ಯೂಸ್ ಮಾಡಿ ಗೇಟ್ಗಳನ್ನು ಓಪನ್ ಮಾಡ್ತಾರೆ. ರೀಸೆಂಟಾಗಿ ಯಾವಾಗ ಓಪನ್ ಮಾಡಿದ್ದು ಗೇಟು? 2 ವರ್ಷ ಆಯಿತು ಸರ್. ಸೊ 2 ವರ್ಷದಿಂದ ಆಮೇಲೆ ತುಂಬ ಇಲ್ಲ ಇದು. ತುಂಬ ಐತೆ. ಹಾಂ, ಮಾಡ್ತಾ ಇರ್ತಾರೆ. ಅರ್ಧ ಅಡಿ ಅಷ್ಟೇ. ಏನಾರ ಗೇಟ್ಗಳು ಪ್ರಾಬ್ಲಮ್ ಆದರೆ ಹಾಂ, ಇದು ಹೋಗಿ ಬಿಟ್ಟು ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಕರೆ ಮಾಡೋದು. ಓಕೆ. ಸರ್ ಜನ ಬರ್ತಾರೆ ಸರ್ ಇಲ್ಲಿ? ಸಾಟರ್ಡೆ ಸಂಡೇ ಜಾಸ್ತಿ ಬರ್ತಾರೆ ಕಾಣುತ್ತಲ್ಲ? ಸಂಡೇ. ಹಾಂ, ಓಕೆ. ನೋಡಿ 1938 ಅಲ್ಲಿ ತರಿಸಿದಂಥ ಇಂಗ್ಲೆಂಡಿಂದ ಬಂದಂಥ ಅಲ್ಲ ಬರ್ದಾರ, ಅದೇ ತೋರಿಸಿದ್ರಲ್ಲ ನಮ್ಮದೇ ಆ ಕಂಪ್ನಿಯಿಂದ ಬಂದಿರೋಂಥದ್ದು ಇಂಗ್ಲೆಂಡಿಂದ. ಸೊ ಇದೆಲ್ಲ ಹಿಸ್ಟ್ರಿ ನಾವು ಕರ್ನಾಟಕದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅವಾಗೆಲ್ಲ ಕಲ್ಲುಗಳನ್ನು ಬಳಸಿನೇ ನೋಡಿ ಯಾವ ಥರ ಡ್ಯಾಮ್ಗಳನ್ನ ಕಟ್ಟಿದ್ದಾರೆ. ಮೊಟ್ಟೆನಾ? ಮೊಟ್ಟೆ, ಕೆಮ್ಮಣ್ಣು, ಸುಣ್ಣದಿಂದ ಕಟ್ಟಿರೋದು. ಮತ್ತು ವಿಶ್ವೇಶ್ವರನವರು ಇಂಜಿನಿಯರ್ ಇತ್ತು ಇದಕ್ಕೆ. ಎಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನೇನು ಕೆಲಸ ಮಾಡಿದ್ದಾರೆ ಅಂತ ಅವರು ಆ ಟೈಮಲ್ಲಿ. ಅದೇ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೆಲ್ಲ ಮಾಡಿದ್ರು. ವಾಣಿ ವಿಲಾಸ ಸಾಗರ, ಕೃಷ್ಣರಾಜ, KRS, ಮಾರ್ಕೋನಹಳ್ಳಿ ಡ್ಯಾಮು. ಯಪ್ಪ, ಯಾವುದು ಸರ್ ಆಟೋಮೆಟಿಕ್ ಓಪನ್ ಆಗೋದು? ರಾಮಲಕ್ಷ್ಮಣ ಅಂತ. ಹಾಂ. ಇಷ್ಟು ಅಡಿ ತುಂಬಿದ ಮೇಲೆ ಓಪನ್ ಆಗುತ್ತೆ. 88ವರೆ. 88. ಇದ್ರದ್ದು ಇದು ಗರಿಷ್ಠ ಹೈಟ್ ಎಷ್ಟಿದೆ? 92. 92. 88 ಬಂದಾಗ ಸ್ಟಾರ್ಟ್ ಆಗುತ್ತೆ. 8ವರೆ ಕೋಡಿ. ಅದೇ ಆಟೋಮೆಟಿಕ್. ಇವು ಏನಾದ್ರೆ ಇದ್ದಾದ್ರೆ ಇವೆಲ್ಲ ಮ್ಯಾನ್ಯಲ್ಲ. ಅದು ಆ ಕಡೆ ಮಾತ್ರ ಆಟೋಮೆಟಿಕ್. ಅದೊಂದು ಇದೊಂದು ಎಲ್ಲ ಅಫಿಷಿಯಲ್ ಅದೇ ಥರನ 88 ಬಂದರೆ 88ವರೆ ಫಸ್ಟ್ ಇದೆ ಎತ್ಕೊತದೆ, ಅದು ಲಾಸ್ಟಲ್ಲಿ ಅದೇ. ನೀವು ಯಾರು ಇರ್ಬೇಕಂತನೂ ಇಲ್ಲ, ನೋಡ್ಕೋಬೇಕಷ್ಟೇ. ಇದೆಲ್ಲ ಹೂಳೆಲ್ಲ ಎತ್ತದಿಲ್ವ ಸರ್ ಇಲ್ಲಿ? ಏನು ಸರ್? ಎಲ್ಲ ನೀನು ಇದು ಮಣ್ಣು ಎಲ್ಲ
ಮಣ್ಣು ಎತ್ತಲ್ಲ. ಇಲ್ಲಿ ನೀರು ಇದ್ದೇ ಇರುತ್ತಲ್ಲ ಸರ್ ಯಾವಾಗಲೂ. ಎಂಟಿ ಆದ್ರೆ ಉಳಿತಕ್ಕಾಗತ್ತೆ ಅಷ್ಟೇ ನಿಮಗೆ, ಇಲ್ಲ ಆಗಲ್ಲ. ಫುಲ್ ಡ್ರೈ ಆದ್ರೆ ಅವಾಗ ಎತ್ತಾರೆ. ಅದು ಎತ್ತುತ್ತಾರೆ ಅಂದ್ರೆ ಅಕ್ಕಪಕ್ಕ ಜಮೀನು ನಾಗಮಂಗಲ ತಾಲೂಕಕ್ಕೆ ವಾಟರ್ ಇದು ಸಪ್ಲೈ ಮಾಡೋ ಸಪ್ಲೈ ಆಯ್ತಾಯ್ತು. ನಾಗಮಂಗಲಕ್ಕೆ ಮತ್ತೆ ಇದು ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಕುಣಿಗಲ್ಲಿಗೆ ಹೋಗುತ್ತಾ ಇದು? ಇಲ್ಲ ನಾಗಮಂಗಲ ತಾಲೂಕು, ನಾಗಮಂಗಲ ತಾಲೂಕು ಫುಲ್ಲು. ಚಿಂಚಗಿರಿ ನಾಗಮಂಗಲ ತಾಲೂಕು ಎಷ್ಟೈತೆ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀರಾ ಇಲ್ಲಿ? ಇಲ್ಲ ಕರೆಂಟ್ ಆಗುತ್ತಲ್ಲ, ಕರೆಂಟು ಜನ್ರೇಟ್ ಆಗುತ್ತಾ ಇಲ್ಲಿ? ಇಲ್ಲ ಐತಲ್ಲ ಮೋಟ್ರು ಹಾಂ ಒಳಗೆ. ಹಾಂ 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 ಹಿಂದೆ ಸಾಹೇಬ್ರು ಇಲ್ಲ ಅಂದಿದ್ರೆ ತೋರ್ಸೋರು. ಹಾಂ 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 ಸಾಹೇಬರು ಬಂದ್ಬಿಟ್ಟಿದ್ದಾರೆ ಕರೆಕ್ಟ್ ಟೈಮಿಗೆ. ಮೇನ್ ಸಾಹೇಬ್ರು ಸರ್ ಬನ್ನಿ ಬೈತಾರೆ ತಿರುಗಿ ಯಾಕೆ ಬೈ ಆ ಕಡೆ ಎಲ್ಲ. ಬಟ್ ಆ ಕಡೆನೇ ಗೇಟ್ ಮೇನ್ ಇರೋದು ಹೋಗೋದು ಇದು? ಇದು ಹೋಗ್ಬೋದು ಸರ್, ಹಿಂಗೆ ಹೋಗ್ಬೋದು. ಅಲ್ಲ ಗೇಟ್ ಇರೋದು, ಬಟ್ ಅಲ್ಲಿ ಮೇನ್ ಅಲ್ಲ, ಆ ಕಡೆಯಿಂದ ಇದೆ. ಜಾಸ್ತಿ ಹರಿಯುತ್ತೆ ಅದು ಈಗ ಇದು ಮಾಡ್ತಾರೆ. ಹೌದೌದು. ಮಾಡ್ತಾರೆ ಸರ್, ತಿರ್ಗಾಡಕ್ಕಲ್ಲ ಬಸ್ಸು ಇವು ಎಲ್ಲ. ತೊಂದರೆ ಆಗುತ್ತೆ. ಹಾಂ 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 ಹಾಂ. ಬಟ್ ನೀರೇನು ಹಿಂಗೆ ಹೋಗಲ್ಲ, ಈ ಥರ ಹಿಂಗೆ ಈ ಕಡೆ ಸೈಡ್ ಹಿಂಗೆ ಸರ್ ಕಿರಣ್ ಹೋಗಲ್ವಾ? ಇದು ಶಿಂಷಾ ನದಿ ಅಲ್ಲ ಇದು? ಬೇಡ ಬನ್ನಿ ಅವನು. ಶಿಂಷಾ ನದಿ ಎಲ್ಲಿ ಇದು ಹುಟ್ಟೋದು ಸರ್ ಇದು? ಇದು ಇದ್ರುತ್ತವ ಇದ್ರುತ್ತವ ಸರ್, ಹೇಮಾವತಿ ಹಾಂ ಹಾಂ. ಅಲ್ಲಿಂದ ಬರೋರು ಊರು ಡ್ಯಾಮು ಅಕ್ಕಪಕ್ಕ ಉಗಮ ಸ್ಥಾನ. ಮಸ್ತ ಹ್ಞೂ ಯಾವುದು ಗಮನಿಸ್ತಾನ? ಹೆಂಗೆ ಟಾರ್ ಮಾಡ್ತೇವೆ ಟ್ರೈ ಮಾಡ್ತೀರಾ? ಮೇಲೆ ಓ ಇಲ್ಲಿದೆಯಾ ಮೋಟ್ರು? ಹ್ಞೂ 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 ಹ್ಞೂ. ಟ್ರೈನ್ ಹೋಗಲ್ಲ ಹಂಗೆ. ಅದೊಂಥರ ಟ್ರೈನ್ ಥರನೇ ಇದೆ ಇದು. ಆ ಕಡೆ ಈ ಕಡೆ ಟ್ರ್ಯಾಕ್ ಹಾಕಿದ್ದಾರೆ. ಓಕೆ ಓಕೆ. ಇವೆಲ್ಲ ನೋಡಿ ಗೇಟ್ ಓಪನ್ ಮಾಡೋಕ್ಕೆ ನೋಡಿ ಇದೇನಾ? ಅದೇ ಅದು ಓಪನ್ ಮಾಡಿ ಬೈಕ್ ಇದು ಹೊಸದು. ಅಲ್ಲಿಗೆ ಇದು ನೋಡಿ. ಆ ಗೇಟು ಓಹೋ ದೂರ ದೂರ ಸರ್, ದೂರ ನಿಂತ್ಕೊಂಡು ವಿಡಿಯೋ ಸರ್, ವಿಡಿಯೋ ಕಟ್ ಮಾಡಿ ಬೈತಾರೆ, ವಿಡಿಯೋ ಮಾಡಬೇಡಿ. ಆಯ್ತು ಹಿಂಗಿದೆ ನೋಡಿ ಮೇಲೆ. ಇದುವೇ ನೋಡಿ ಮಾರ್ಕೋನಹಳ್ಳಿಯ ಡ್ಯಾಮಿನ ಒಂದು ಅದ್ಭುತ ನೋಟ. ಮುಂದ್ಗಡೆಯಿಂದ ನಾವು ಮೇಲ್ಗಡೆಯಿಂದ ತೋರಿಸಿದಿಷ್ಟೊತ್ತು, ಈಗ ಇಲ್ಲಿಂದ ತೋರಿಸ್ತಾ ಇದ್ದೀವಿ. ಎಲ್ಲ ಗೇಟ್ಗಳು ಕಾಣ್ತಾ ಇದೆ, 1 2 3 4 5. ಅದು ಕೆಳಗಿಂದು ರಾಮ ಮತ್ತು ಲಕ್ಷ್ಮಣ, ಅಂದರೆ 80 ಅಡಿ ಏನು ನೀರು ಬಂದಾಗ ಆವಾಗ ತನ್ನಂತಾನೇ ಓಪನ್ ಆಗೋದು. ಪಕ್ಕದಲ್ಲಿರೋದು ಬಂದ್ಬಿಟ್ಟು ಅದು ಮ್ಯಾನ್ಯುವಲ್ ಗೇಟ್ಸ್ಗಳು. ಬಾಕಿದೇನೋ 4 ಗೇಟ್ಸ್ ಇದೆಯಲ್ಲ, ಮ್ಯಾನ್ಯುವಲ್ ಗೇಟ್ಸ್ಗಳು. ಸೊ ಪಕ್ಕದಲ್ಲೇ ನಿಮಗೆ ಇಲ್ಲಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಈಗ ಇಲ್ಲಿ ನೋಡಿ ಹೊಸದಾಗಿ ಇಲ್ಲಿ ಒಂದು ಇದು ಕಟ್ತಾ ಇದ್ದಾರೆ, ಏನೋ ಫ್ಲೈಓವರು. ಯಾಕಂದರೆ ಇಲ್ಲಿ ನೀರು ಲಾಸ್ಟ್ ಟೈಮು 2022-23 ಬಂದಾಗ ಎಲ್ಲ ಕೊಚ್ಕೊಂಡು ಹೋಗಿತ್ತಂತೆ, ಅದಕ್ಕೆ ಇಲ್ಲಿ ಹೊಸದಾಗಿ ಕಟ್ತಾ ಇದ್ದಾರೆ.